ಮಂಜೇಶ್ವರ ಗ್ರಾಮ ಪಂಚಾಯತ್ನಲ್ಲಿ 20 ವರ್ಷಗಳ ಬಳಿಕ 100% ಆಸ್ತಿ ತೆರಿಗೆ ಸಂಗ್ರಹಿಸಿ ಸಾಧನೆ ಮಾಡಿದ್ದಾರೆ. ಈ ಸಾಧನೆ ಪಂಚಾಯತ್ ಆಡಳಿತ ಸಮಿತಿ ಹಾಗೂ ನೌಕರರ ಶ್ರಮ ಮತ್ತು ಸಂಯೋಜಿತ ಪ್ರಯತ್ನಗಳ ಫಲವಾಗಿ ಸಾಧ್ಯವಾಗಿದೆ. ಈ ವಿಶೇಷ ಸಾಧನೆಯ ಕುರಿತು ತಲುಪಿದ ಅದ್ಭುತ ಯಶಸ್ಸು ಹಮ್ಮಿಕೊಂಡ ಅಭಿನಂದನಾ ಸಭೆಯಲ್ಲಿ ಬೆಳಕಿಗೆ ಬಂದಿದೆ. ಪಂಚಾಯತ್ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಂಚಾಯತ್ ಆಡಳಿತ ಸಮಿತಿ ಮತ್ತು ನೌಕರರ ಮೆಚ್ಚುಗೆ ವ್ಯಕ್ತಪಡಿಸಲಾಯಿತು. ಪಂಚಾಯತ್ ಸಮಿತಿಯ ಅಧ್ಯಕ್ಷರು ಈ ಸಾಧನೆಯ ಕುರಿತು ಮಾತನಾಡಿ, ಇದು ನಮ್ಮ ಆಡಳಿತ ಹಾಗೂ ಸಿಬ್ಬಂದಿಯ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯ ಫಲವಾಗಿದೆ. ಮುಂದಿನ ಸಮಯದಲ್ಲಿ ಕೂಡ ಹದಿಗಟ್ಟಿದ ತೆರಿಗೆ ಸಂಗ್ರಹಕ್ಕೆ ಮತ್ತಷ್ಟು ಪ್ರಯತ್ನಗಳನ್ನು ಮುಂದುವರೆಸೋಣ ಎಂದರು. ಪಂಚಾಯತ್ ಕಚೇರಿಯ ಕಚೇರಿದಾರರು, ಕಾರ್ಮಿಕರು ಮತ್ತು ಇತರ ಸಿಬ್ಬಂದಿಯ ಪ್ರೋತ್ಸಾಹ ಹಾಗೂ ಕಠಿಣ ಪರಿಶ್ರಮದಿಂದ ಈ ಸಾಧನೆ ಸಾಧ್ಯವಾಯಿತು. 20 ವರ್ಷಗಳ ಬಳಿಕ ಈ ಸಾಧನೆಯನ್ನು ಮುಟ್ಟಿರುವುದು ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಉತ್ತಮ ಸೇವೆಯನ್ನು ಜನತೆಗೆ ಒದಗಿಸಲಾಗುವುದು ಎಂದು ಅವರು ಅಭಿಪ್ರಾಯಪಟ್ಟರು. ಈ ವೇಳೆ ಈ ಅದ್ಭುತ ಸಾಧನೆಗೂ ಕಾರಣವಾದ ನೌಕರರು ಹಾಗೂ ಪ್ರಜೆಗಳು ಅವರು ನೀಡಿದ ಬೆಂಬಲಕ್ಕೆ ಸಂಪೂರ್ಣ ಧನ್ಯವಾದಗಳನ್ನು ಸಲ್ಲಿಸಲಾಯಿತು. ಸಭೆಯಲ್ಲಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್, ಕಾರ್ಯದರ್ಶಿ ಜಯಾಹರಿ, ಪಂಚಾಯತ್ ಸದಸ್ಯರುಗಳು, ಸಿಬ್ಬಂದಿಗಳು ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡಿದ್ದರು. ಮುಂದಿನ ದಿನಗಳಲ್ಲಿ ಆಸ್ತಿ ತೆರಿಗೆ ಸಂಗ್ರಹದ ಪ್ರಕ್ರಿಯೆ ಇನ್ನೂ ಹೆಚ್ಚು ಸುಧಾರಿತವಾಗಲಿದೆ. ಮುಂದಿನ ದಿನಗಳಲ್ಲಿ ಗ್ರಾಮ ಸಭೆಗಳ ಮೂಲಕ ಜಾಗೃತಿ ಅಭಿಯಾನಗಳನ್ನು ಹಮ್ಮಿಕೊಳ್ಳುವ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ. 2024-25 ಟ್ಯಾಕ್ಸ್ ಕಲೆಕ್ಷನ್ ಅನ್ನು ನಾವು ಇಡೀ ಕೇರಳದಲ್ಲಿ 25ನೇ ಸ್ಥಾನ ಹಾಗೂ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ 2ನೇ ಸ್ಥಾನದಲ್ಲಿ ನಾವು ಟ್ಯಾಕ್ಸ್ ಕಲೆಕ್ಷನ್ ಅನ್ನು 100% ನಾವು ಸಾಧಿಸಿದ್ದೇವೆ. ಇದು ನಮ್ಮೆಲ್ಲರ ಹೆಮ್ಮೆಯ ಸಂಕೇತ ಅಂತ ಹೇಳ್ಬೋದು. ಇದು ಮಂಜೇಶ್ವರದ ಚರಿತ್ರೆಯಲ್ಲಿ ಪ್ರಪ್ರಥಮ ಬಾರಿಗೆ 100% ಟ್ಯಾಕ್ಸ್ ಕಲೆಕ್ಷನ್ ಮಾಡಿದಂಥದ್ದು. ಇದಕ್ಕೆ ಸಹಕಾರವನ್ನು ನಮ್ಮ ಎಲ್ಲ ಸ್ಟಾಫುಗಳು, ಎಲ್ಲ ಮೆಂಬರ್ಸ್ನವರು ಹಾಗೆಲ್ಲರೂ ಜನರು ಸಹಕಾರ ನೀಡಿದ್ದಾರೆ. ಇದಕ್ಕಾಗಿ ಎಲ್ಲರಿಗೂ ನಾನು ಅಭಿನಂದಿಸುತ್ತಾ ಎಲ್ಲರಿಗೂ ನಾನು ಶುಭಾಶಯ ಕೋರ್ತಾ ಇದ್ದೇನೆ. ഏറ്റവും വെല്ലുവിളി നിറഞ്ഞതായിരുന്നു നികുതി പിരിവ്. കഴിഞ്ഞ വർഷം 77% മാത്രമാണ് നമ്മൾ നികുതി പിരിച്ചത്. ബാക്കിയുള്ളത് നമുക്ക് പിരിക്കാനായിട്ട് കുടിശ്ശികയായിട്ട് 27 ലക്ഷത്തിലധികം ഉണ്ടായിരുന്നു. നമ്മുടെ ഭരണസമിതിയുടെ പ്രസിഡന്റ് ഉൾപ്പെടെ എല്ലാ ഭരണസമിതി അംഗങ്ങളുടെയും മെമ്പർമാർ, നമ്മുടെ എല്ലാ ജീവനക്കാർ, CDS, നമ്മളുടെ ബാക്കി പൊതുപ്രവർത്തകർ, പല വാർഡുകളിൽ നിന്നും നമ്മളെ പൊതു ರಹಮಾನ್ ಉದ್ಯಾವರ V4 ನ್ಯೂಸ್ ಮಂಜೇಶ್ವರ.